ಇವತ್ತು ಯಾಕೆ ದರ್ಶನ್ಗೆ ಬಿಗ್ ಡೇ ಅಂತ ನಾವು ಈಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕಾರಣ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಹಾಗಾದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್? ಚಾರ್ಜ್ ಶೀಟ್ ಆಧಾರದಲ್ಲಿ ಆರೋಪಿಗಳ ದೋಷಾರೋಪವನ್ನ ಹೊರಿಸಲಾಗುತ್ತೆ. ಕೋರ್ಟ್ ನ್ಯಾಯಾಧೀಶರು ದೋಷಾರೋಪವನ್ನ ಹೊರಿಸ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನ ನಿಗದಿಪಡಿಸ್ತಾರೆ. ಸೆಕ್ಷನ್ಗಳ ಪ್ರಕಾರ ಆರೋಪಗಳನ್ನ ನಿಗದಿಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪದೇ ಇರಬಹುದು, ಅಥವಾ ನಮ್ಮ ಮೇಲಿನ ಆರೋಪ ಅದು ಸುಳ್ಳು ಅಂತೇಳಿ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಆರೋಪಿಗಳು ಒಪ್ಪದಿದ್ರೆ ವಿಚಾರಣೆ ಶುರುವಾಗುತ್ತೆ. ಆರೋಪಿಗಳ ಪರ ವಕೀಲರಲ್ಲಿ ವಾದವನ್ನ ಮಂಡಿಸ್ತಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಶುರುವಾಗುತ್ತೆ. ನೋಡಿ, ಚಾರ್ಜ್ ಶೀಟ್ ಅಲ್ಲಿ 17 ಜನ ಆರೋಪಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. 17 ಜನ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಉದಾಹರಣೆಯಾಗಿ ತಗೊಳ್ಳೋಣ. 17 ಜನ ಆರೋಪಿಗಳು. 17 ಜನ ಆರೋಪಿಗಳು ಕೂಡ ಇವತ್ತು ಫಿಸಿಕಲ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಕೋರ್ಟ್ಗೆ. ಮೊನ್ನೆನೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು, ಆದರೆ A16 ಮತ್ತು A17 ಆರೋಪಿಗಳು ಹಾಜರಾಗಲಿಲ್ಲ. ತಕ್ಷಣ ಜಡ್ಜ್ ವಾರ್ನ್ ಮಾಡ್ತಾರೆ. ಮಧ್ಯಾಹ್ನದ ನಂತರ ಇಬ್ರು ಕೂಡ ಕೋರ್ಟ್ಗೆ ಬರ್ತಾರೆ. ಆಗ ಅವರು ಪೂಜೆ ಇತ್ತು, ಬರೋದಕ್ಕಾಗಲಿಲ್ಲ ಅಂತ ಉದಾಹರಣೆ ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ಹಾಜರಾಗಬೇಕು, ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ ನೋಡಿ ಅಂತೇಳಿ ವಾರ್ನಿಂಗ್ ಅನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಇವತ್ತು 17 ಜನ ಆರೋಪಿಗಳು ಹಾಜರಾಗ್ತಾರೆ. ಮೊದಲನೇ ಆರೋಪಿ ಯಾರು ಅಂತ ಕರೀತಾರೆ? ಪವಿತ್ರ ಗೌಡ. ಪವಿತ್ರ ಗೌಡ ಬಂದಾಗ ಚಾರ್ಜ್ ಶೀಟ್ ಅಲ್ಲಿ ಪವಿತ್ರ ಗೌಡ ಅವರ ಮೇಲೆ ಏನೆಲ್ಲ ಆರೋಪಗಳನ್ನ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಓದಿ ಹೇಳ್ತಾರೆ. ಅದರಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಮ್ಮ ಮೇಲೆ ಇರುವಂತ ಸೆಕ್ಷನ್ಗಳು ಇಂತಿಂತದ್ದು, ಈ ಸೆಕ್ಷನ್ ಇದನ್ನ ಹೇಳುತ್ತೆ ಅಂತ ಹೇಳಿ ಅದನ್ನ ಓದಿ ಹೇಳ್ತಾರೆ. ಆಗ ಮುಂದೆ ಇರುವಂತಹ ಆರೋಪಿ ಏನ್ ಮಾಡ್ತಾರೆ? ಹೌದು ಅಂತ ಹೇಳ್ಬೋದು ಅಥವಾ ಇಲ್ಲ ಅಂತ ಹೇಳ್ಬೋದು, ಎಸ್ ಆರ್ ನೋ ಅಂತ ಹೇಳ್ಬೋದು. ಆಗ ಯಾಕೆ ಇಲ್ಲ ಅನ್ನೋದನ್ನ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರು ಅದನ್ನ ವಾದವನ್ನ ಮಂಡಿಸ್ತಾರೆ. ವಿಚಾರಣೆ ನಡೆಯುತ್ತೆ. ಯಾಕೆ? ಒಬ್ಬೊಬ್ಬರಿಗೆ ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಸಿಗುತ್ತೆ. ಈಗ ದರ್ಶನ್ A2 ಆರೋಪಿ. ದರ್ಶನ್ ಮೇಲೆ ಕಿಡ್ನಾಪ್ ಅಲ್ಲಿ ಭಾಗಿಯಾಗಿದ್ರಾ ಇಲ್ವಾ, ಅಥವಾ ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ಸೆಕ್ಷನ್ಗಳು ಇರ್ತಾವಲ್ಲ, ಅವ್ರ ಮೇಲೆ ಏನೆಲ್ಲ ಸೆಕ್ಷನ್ಗಳು ಹಾಕಿದ್ದಾರೆ ಆ ಸೆಕ್ಷನ್ಗಳನ್ನ ಓದಿ ಹೇಳ್ತಾರೆ. ಆ ಸೆಕ್ಷನ್ ಅಲ್ಲಿ ಅವಾಗ ಕೇಳ್ಬೋದು, ನಾನು ಇದ್ರಲ್ಲಿ ಭಾಗಿನೇ ಆಗಿಲ್ಲ, ನನಗೆ ಯಾಕೆ ಈ ಸೆಕ್ಷನ್ ಅನ್ನ ಹಾಕಿದ್ದೀರಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ಬೋದು. ಆಗ ವಿಚಾರಣೆ ನಡೆಯುತ್ತೆ. ಒಂದ್ ವೇಳೆ ಹೌದು ಅಂತ ಹೇಳ್ದ ಸುಮ್ಮನಾದ್ರೆ ನಿಮ್ಮ ಮೇಲೆ ಇಂಥ ಕೇಸ್ ಇಂಥ ಸೆಕ್ಷನ್ ಹಾಕಲಾಗಿದೆ, ಇಂಥ ಸೆಕ್ಷನ್ಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಅನ್ನೋದನ್ನ ಚಾರ್ಜ್ ಫ್ರೇಮಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಹೀಗೆ 17 ಜನರ ಆರೋಪಿಗಳ ಚಾರ್ಜ್ ಫ್ರೇಮಿಂಗ್ ಕೂಡ ಆಗ್ತಾ ಹೋಗುತ್ತೆ. ಬಹುತೇಕ ಮಧ್ಯಾಹ್ನದ ಸಂಜೆವರೆಗೂ ಕೂಡ ಇದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಚಾರ್ಜ್ ಫ್ರೇಮಿಂಗ್ ನ ವಿಚಾರಣೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಯಾಕೆ ದರ್ಶನ್ಗೆ ಬಿಗ್ ಡೇ ಅಂತ ನಾವು ಈಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕಾರಣ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಹಾಗಾದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್? ಚಾರ್ಜ್ ಶೀಟ್ ಆಧಾರದಲ್ಲಿ ಆರೋಪಿಗಳ ದೋಷಾರೋಪವನ್ನ ಹೊರಿಸಲಾಗುತ್ತೆ. ಕೋರ್ಟ್ ನ್ಯಾಯಾಧೀಶರು ದೋಷಾರೋಪವನ್ನ ಹೊರಿಸ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನ ನಿಗದಿಪಡಿಸ್ತಾರೆ. ಸೆಕ್ಷನ್ಗಳ ಪ್ರಕಾರ ಆರೋಪಗಳನ್ನ ನಿಗದಿಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪದೇ ಇರಬಹುದು, ಅಥವಾ ನಮ್ಮ ಮೇಲಿನ ಆರೋಪ ಅದು ಸುಳ್ಳು ಅಂತೇಳಿ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಆರೋಪಿಗಳು ಒಪ್ಪದಿದ್ರೆ ವಿಚಾರಣೆ ಶುರುವಾಗುತ್ತೆ. ಆರೋಪಿಗಳ ಪರ ವಕೀಲರಲ್ಲಿ ವಾದವನ್ನ ಮಂಡಿಸ್ತಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಶುರುವಾಗುತ್ತೆ. ನೋಡಿ, ಚಾರ್ಜ್ ಶೀಟ್ ಅಲ್ಲಿ 17 ಜನ ಆರೋಪಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. 17 ಜನ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಉದಾಹರಣೆಯಾಗಿ ತಗೊಳ್ಳೋಣ. 17 ಜನ ಆರೋಪಿಗಳು. 17 ಜನ ಆರೋಪಿಗಳು ಕೂಡ ಇವತ್ತು ಫಿಸಿಕಲ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಕೋರ್ಟ್ಗೆ. ಮೊನ್ನೆನೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು, ಆದರೆ A16 ಮತ್ತು A17 ಆರೋಪಿಗಳು ಹಾಜರಾಗಲಿಲ್ಲ. ತಕ್ಷಣ ಜಡ್ಜ್ ವಾರ್ನ್ ಮಾಡ್ತಾರೆ. ಮಧ್ಯಾಹ್ನದ ನಂತರ ಇಬ್ರು ಕೂಡ ಕೋರ್ಟ್ಗೆ ಬರ್ತಾರೆ. ಆಗ ಅವರು ಪೂಜೆ ಇತ್ತು, ಬರೋದಕ್ಕಾಗಲಿಲ್ಲ ಅಂತ ಉದಾಹರಣೆ ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ಹಾಜರಾಗಬೇಕು, ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ ನೋಡಿ ಅಂತೇಳಿ ವಾರ್ನಿಂಗ್ ಅನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಇವತ್ತು 17 ಜನ ಆರೋಪಿಗಳು ಹಾಜರಾಗ್ತಾರೆ. ಮೊದಲನೇ ಆರೋಪಿ ಯಾರು ಅಂತ ಕರೀತಾರೆ? ಪವಿತ್ರ ಗೌಡ. ಪವಿತ್ರ ಗೌಡ ಬಂದಾಗ ಚಾರ್ಜ್ ಶೀಟ್ ಅಲ್ಲಿ ಪವಿತ್ರ ಗೌಡ ಅವರ ಮೇಲೆ ಏನೆಲ್ಲ ಆರೋಪಗಳನ್ನ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಓದಿ ಹೇಳ್ತಾರೆ. ಅದರಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಮ್ಮ ಮೇಲೆ ಇರುವಂತ ಸೆಕ್ಷನ್ಗಳು ಇಂತಿಂತದ್ದು, ಈ ಸೆಕ್ಷನ್ ಇದನ್ನ ಹೇಳುತ್ತೆ ಅಂತ ಹೇಳಿ ಅದನ್ನ ಓದಿ ಹೇಳ್ತಾರೆ. ಆಗ
ಮುಂದೆ ಇರುವಂತಹ ಆರೋಪಿ ಏನ್ ಮಾಡ್ತಾರೆ, ಹೌದು ಅಂತ ಹೇಳ್ಬೋದು ಅಥವಾ ಇಲ್ಲ ಅಂತ ಹೇಳ್ಬೋದು, ಎಸ್ ಆರ್ ನೋ ಅಂತ ಹೇಳ್ಬೋದು. ಆಗ ಯಾಕೆ ಇಲ್ಲ ಅನ್ನೋದನ್ನ A1 ಆರೋಪಿಯಾಗಿರುವಂಥ ಪವಿತ್ರಗೌಡ ಪರ ವಕೀಲರು ಅದನ್ನ ವಾದವನ್ನ ಮಂಡಿಸ್ತಾರೆ, ವಿಚಾರಣೆ ನಡೆಯುತ್ತೆ. ಯಾಕೆ ಒಬ್ಬೊಬ್ಬರಿಗೆ ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಸಿಗುತ್ತೆ. ಈಗ ದರ್ಶನ್ A2 ಆರೋಪಿ, ದರ್ಶನ್ ಮೇಲೆ ಕಿಡ್ನಾಪ್ ಅಲ್ಲಿ ಭಾಗಿಯಾಗಿದ್ರಾ ಇಲ್ವಾ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ಸೆಕ್ಷನ್ಗಳು ಇರ್ತಾವಲ್ಲ, ಅವ್ರ ಮೇಲೆ ಏನೆಲ್ಲ ಸೆಕ್ಷನ್ಗಳು ಹಾಕಿದ್ದಾರೆ ಆ ಸೆಕ್ಷನ್ಗಳನ್ನ ಓದಿ ಹೇಳ್ತಾರೆ. ಆ ಸೆಕ್ಷನ್ ಅಲ್ಲಿ ಅವಾಗ ಕೇಳ್ಬೋದು, ನಾನು ಇದ್ರಲ್ಲಿ ಭಾಗಿನೇ ಆಗಿಲ್ಲ, ನನಗೆ ಯಾಕೆ ಈ ಸೆಕ್ಷನ್ ಅನ್ನ ಹಾಕಿದ್ದೀರಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ಬೋದು. ಆಗ ವಿಚಾರಣೆ ನಡೆಯುತ್ತೆ. ಒಂದ್ ವೇಳೆ ಹೌದು ಅಂತ ಹೇಳ್ದ ಸುಮ್ಮನಾದ್ರೆ ನಿಮ್ಮ ಮೇಲೆ ಇಂಥ ಕೇಸ್ ಇಂಥ ಸೆಕ್ಷನ್ ಹಾಕಲಾಗಿದೆ, ಇಂಥ ಸೆಕ್ಷನ್ಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಅನ್ನೋದನ್ನ ಚಾರ್ಜ್ ಫ್ರೇಮಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಹೀಗೆ 17 ಜನರ ಆರೋಪಿಗಳ ಚಾರ್ಜ್ ಫ್ರೇಮಿಂಗ್ ಕೂಡ ಆಗ್ತಾ ಹೋಗುತ್ತೆ. ಬಹುತೇಕ ಮಧ್ಯಾಹ್ನದ ಸಂಜೆವರೆಗೂ ಕೂಡ ಇದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಚಾರ್ಜ್ ಫ್ರೇಮಿಂಗ್ ನ ವಿಚಾರಣೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಯಾಕೆ ದರ್ಶನ್ಗೆ ಬಿಗ್ ಡೇ ಅಂತ ನಾವು ಈಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ? ಕಾರಣ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಹಾಗಾದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್? ಚಾರ್ಜ್ ಶೀಟ್ ಆಧಾರದಲ್ಲಿ ಆರೋಪಿಗಳ ದೋಷಾರೋಪವನ್ನ ಹೊರಿಸಲಾಗುತ್ತೆ. ಕೋರ್ಟ್ ನ್ಯಾಯಾಧೀಶರು ದೋಷಾರೋಪವನ್ನ ಹೊರಿಸ್ತಾರೆ, ಆರೋಪಿಗಳ ಮೇಲಿನ ಆರೋಪಗಳನ್ನ ನಿಗದಿಪಡಿಸ್ತಾರೆ. ಸೆಕ್ಷನ್ಗಳ ಪ್ರಕಾರ ಆರೋಪಗಳನ್ನ ನಿಗದಿಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪದೇ ಇರಬಹುದು, ಅಥವಾ ನಮ್ಮ ಮೇಲಿನ ಆರೋಪ ಅದು ಸುಳ್ಳು ಅಂತೇಳಿ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಆರೋಪಿಗಳು ಒಪ್ಪದಿದ್ರೆ ವಿಚಾರಣೆ ಶುರುವಾಗುತ್ತೆ. ಆರೋಪಿಗಳ ಪರ ವಕೀಲರಲ್ಲಿ ವಾದವನ್ನ ಮಂಡಿಸ್ತಾರೆ ನ್ಯಾಯಾಲಯದಲ್ಲಿ. ಪ್ರಕರಣ ವಿಚಾರಣೆ ಶುರುವಾಗುತ್ತೆ. ನೋಡಿ, ಚಾರ್ಜ್ ಶೀಟ್ ಅಲ್ಲಿ 17 ಜನ ಆರೋಪಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. 17 ಜನ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಉದಾಹರಣೆಯಾಗಿ ತಗೊಳ್ಳೋಣ. 17 ಜನ ಆರೋಪಿಗಳು, 17 ಜನ ಆರೋಪಿಗಳು ಕೂಡ ಇವತ್ತು ಫಿಸಿಕಲ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಕೋರ್ಟ್ಗೆ. ಮೊನ್ನೆನೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು, ಆದರೆ A16 ಮತ್ತು A17 ಆರೋಪಿಗಳು ಹಾಜರಾಗಲಿಲ್ಲ. ತಕ್ಷಣ ಜಡ್ಜ್ ವಾರ್ನ್ ಮಾಡ್ತಾರೆ. ಮಧ್ಯಾಹ್ನದ ನಂತರ ಇಬ್ರು ಕೂಡ ಕೋರ್ಟ್ಗೆ ಬರ್ತಾರೆ. ಆಗ ಅವರು ಪೂಜೆ ಇತ್ತು ಬರೋದಕ್ಕಾಗಲಿಲ್ಲ ಅಂತ ಉದಾಹರಣೆ ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ಹಾಜರಾಗಬೇಕು, ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ ನೋಡಿ ಅಂತೇಳಿ ವಾರ್ನಿಂಗ್ ಅನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಇವತ್ತು 17 ಜನ ಆರೋಪಿಗಳು ಹಾಜರಾಗ್ತಾರೆ. ಮೊದಲನೇ ಆರೋಪಿ ಯಾರು ಅಂತ ಕರೀತಾರೆ, ಪವಿತ್ರಗೌಡ. ಪವಿತ್ರಗೌಡ ಬಂದಾಗ ಚಾರ್ಜ್ ಶೀಟ್ ಅಲ್ಲಿ ಪವಿತ್ರಗೌಡ ಅವರ ಮೇಲೆ ಏನೆಲ್ಲ ಆರೋಪಗಳನ್ನ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಓದಿ ಹೇಳ್ತಾರೆ. ಅದರಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಮ್ಮ ಮೇಲೆ ಇರುವಂತ ಸೆಕ್ಷನ್ಗಳು ಇಂತಿಂತದ್ದು, ಈ ಸೆಕ್ಷನ್ ಇದನ್ನ ಹೇಳುತ್ತೆ ಅಂತ ಹೇಳಿ ಅದನ್ನ ಓದಿ ಹೇಳ್ತಾರೆ. ಆಗ ಮುಂದೆ ಇರುವಂತಹ ಆರೋಪಿ ಏನ್ ಮಾಡ್ತಾರೆ, ಹೌದು ಅಂತ ಹೇಳ್ಬೋದು ಅಥವಾ ಇಲ್ಲ ಅಂತ ಹೇಳ್ಬೋದು, ಎಸ್ ಆರ್ ನೋ ಅಂತ ಹೇಳ್ಬೋದು. ಆಗ ಯಾಕೆ ಇಲ್ಲ ಅನ್ನೋದನ್ನ A1 ಆರೋಪಿಯಾಗಿರುವಂಥ ಪವಿತ್ರಗೌಡ ಪರ ವಕೀಲರು ಅದನ್ನ ವಾದವನ್ನ ಮಂಡಿಸ್ತಾರೆ, ವಿಚಾರಣೆ ನಡೆಯುತ್ತೆ. ಯಾಕೆ ಒಬ್ಬೊಬ್ಬರಿಗೆ ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಸಿಗುತ್ತೆ. ಈಗ ದರ್ಶನ್ A2 ಆರೋಪಿ, ದರ್ಶನ್ ಮೇಲೆ ಕಿಡ್ನಾಪ್ ಅಲ್ಲಿ ಭಾಗಿಯಾಗಿದ್ರಾ ಇಲ್ವಾ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ಸೆಕ್ಷನ್ಗಳು ಇರ್ತಾವಲ್ಲ, ಅವ್ರ ಮೇಲೆ ಏನೆಲ್ಲ ಸೆಕ್ಷನ್ಗಳು ಹಾಕಿದ್ದಾರೆ ಆ ಸೆಕ್ಷನ್ಗಳನ್ನ ಓದಿ ಹೇಳ್ತಾರೆ. ಆ ಸೆಕ್ಷನ್ ಅಲ್ಲಿ ಅವಾಗ ಕೇಳ್ಬೋದು, ನಾನು ಇದ್ರಲ್ಲಿ ಭಾಗಿನೇ ಆಗಿಲ್ಲ, ನನಗೆ ಯಾಕೆ ಈ ಸೆಕ್ಷನ್ ಅನ್ನ ಹಾಕಿದ್ದೀರಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ಬೋದು. ಆಗ ವಿಚಾರಣೆ ನಡೆಯುತ್ತೆ. ಒಂದ್ ವೇಳೆ ಹೌದು ಅಂತ ಹೇಳ್ದ ಸುಮ್ಮನಾದ್ರೆ ನಿಮ್ಮ ಮೇಲೆ ಇಂಥ ಕೇಸ್ ಇಂಥ ಸೆಕ್ಷನ್ ಹಾಕಲಾಗಿದೆ, ಇಂಥ ಸೆಕ್ಷನ್ಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಅನ್ನೋದನ್ನ ಚಾರ್ಜ್ ಫ್ರೇಮಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಹೀಗೆ 17 ಜನರ ಆರೋಪಿಗಳ ಚಾರ್ಜ್ ಫ್ರೇಮಿಂಗ್ ಕೂಡ ಆಗ್ತಾ ಹೋಗುತ್ತೆ. ಬಹುತೇಕ ಮಧ್ಯಾಹ್ನದ ಸಂಜೆವರೆಗೂ ಕೂಡ ಇದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಚಾರ್ಜ್ ಫ್ರೇಮಿಂಗ್ ನ ವಿಚಾರಣೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು